ಓಂ ಸಾಯಿರಾಮ್. ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇಂದು ನಿನ್ನ ಜೀವನದಲ್ಲಿ ಒಂದು ಅದ್ಭುತ ನಡೆಯಬಹುದು. ಸಾಯಿಬಾಬಾ ನಿನಗೆ ಒಂದು ವಿಶೇಷ ಸಂದೇಶ ಕೊಡುತ್ತಿದ್ದಾರೆ. ಕೊನೆಯವರೆಗೂ ಕೇಳಿದರೆ ನಿನ್ನ ಮನಸ್ಸು ಶಾಂತಿಯಾಗುತ್ತದೆ. ನೀನು ಒಬ್ಬಂಟಿಯಲ್ಲ ಮಗುವೆ. ನಿನ್ನ ಕಣ್ಣೀರನ್ನು ಸಾಯಿಬಾಬಾ ನೋಡುತ್ತಿದ್ದಾರೆ. ನಿನ್ನ ಹೋರಾಟ ವ್ಯರ್ಥ ಅಲ್ಲ. ಒಂದು ದಿನ ಫಲ ಬರುತ್ತದೆ. ಈ ಸಂದೇಶ ನಿನಗೆ ಸ್ಪರ್ಶಿಸಿದರೆ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು. ಇಂಥ ಸಾಯಿಬಾಬಾ ಸಂದೇಶಗಳಿಗಾಗಿ ಕಮೆಂಟ್ ಮಾಡು. ಓಂ ಸಾಯಿರಾಮ್ ಅಂತ ಬರೆಯಿರಿ. ಶೇರ್ ಮಾಡು ನಿನ್ನ 3 ಜನ ಫ್ರೆಂಡ್ಸಿಗೆ. ಅವರಿಗೂ ಕೂಡ ಆಶೀರ್ವಾದ ತಲುಪಲಿ. ನೀನು ಇದನ್ನು ನೋಡಿದರೆ ಅದು ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿನ್ನನ್ನು ಈಗಲೇ ಕರೆಯುತ್ತಿದ್ದಾರೆ. ನಾಳೆ ಅದ್ಭುತ ನಡೆಯಲಿದೆ. ನಂಬಿಕೆ ಕಳೆದುಕೊಳ್ಳಬೇಡ. ಸಾಯಿಬಾಬಾ ಹೇಳುತ್ತಿದ್ದಾರೆ. ಮಗುವೆ, ಇವತ್ತು ನಿನ್ನ ಮನಸ್ಸು ಭಾರವಾಗಿರಬಹುದು. ನಿನ್ನೊಳಗೆ ಪ್ರಶ್ನೆಗಳು ಇರಬಹುದು. ನನಗೆ ಏಕೆ ಕಷ್ಟಗಳು ಬರುತ್ತವೆ? ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ನಾಳೆ ಏನಾದರೂ ಅದ್ಭುತ ನಡೆಯುತ್ತಿದೆಯಾ? ಆದರೆ ಒಂದು ಮಾತು ನೆನಪಿಡು, ಸಾಯಿಬಾಬಾ ಎಂದಿಗೂ ತನ್ನ ಭಕ್ತರನ್ನು ಕೈ ಬಿಡುವುದಿಲ್ಲ. ಸಾಯಿಬಾಬಾ ಮಾತುಗಳು ಹೃದಯಕ್ಕೆ. ಶಿರ್ಡಿಯ ಸಾಯಿಬಾಬಾ ಸದಾ ಹೇಳುತ್ತಿದ್ದ ಮಾತು ಇದೆ, ನನ್ನ ಮೇಲೆ ಭರವಸೆ ಇಡು, ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ಇಂದು ಏನೇ ನಡೆಯುತ್ತಿದ್ದರೂ ಅದು ಶಾಶ್ವತವಲ್ಲ. ಕತ್ತಲು ಯಾವಾಗಲೂ ಇರುವುದಿಲ್ಲ. ಬೆಳಕು ಖಂಡಿತ ಬರುತ್ತದೆ. ನಾಳೆ ಒಂದು ಹೊಸ ಆರಂಭವಾಗಬಹುದು. ನಾಳೆ ನಿನ್ನ ಜೀವನವನ್ನು ಬದಲಿಸುವ ಒಂದು ಸಣ್ಣ ಘಟನೆ ನಡೆಯಬಹುದು. ಅದು ನೀನು ನಿರೀಕ್ಷಿಸಿದ ರೀತಿಯಲ್ಲಿ ಅದ್ಭುತವಾಗಿರಬಹುದು. ಒಂದು ಸಣ್ಣ ಕತೆ. ನಂಬಿಕೆ ಶಕ್ತಿ. ಒಬ್ಬ ಭಕ್ತಿ ಇದ್ದ. ಅವನ ಜೀವನದಲ್ಲಿ ಏನೂ ಕೂಡ ಸರಿಯಾಗಿರಲಿಲ್ಲ. ಹಣದ ಕೊರತೆ, ಮನೆಯ ಸಮಸ್ಯೆ, ಕೆಲಸದಲ್ಲಿ ವಿಫಲತೆ. ಅವನು ತುಂಬ ದುಃಖದಲ್ಲಿದ್ದ. ಪ್ರತಿದಿನ ಅವನು ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಹೇಳುತ್ತಿದ್ದ, ಬಾಬಾ, ನಾನು ಇನ್ನೂ ಸಹಿಸಲು ಸಾಧ್ಯವಿಲ್ಲ, ದಾರಿ ತೋರಿಸು. ಒಂದು ದಿನ ಅವನು ಹತ್ತುಕೊಂಡೇ ಮನೆಗೆ ಹಿಂತಿರುಗುತ್ತಿದ್ದ. ಅದೇ ರಾತ್ರಿ ಅವನ ಕನಸಿನಲ್ಲಿ ಸಾಯಿಬಾಬಾ ಬಂದರು. ಬಾಬಾ ಹೇಳಿದರು, ನೀನು ಕಾಯುತ್ತಿದ್ದ ಅದ್ಭುತ ಈಗಲೇ ದೂರದಲ್ಲಿಲ್ಲ. ನಾಳೆ ಬೆಳಗ್ಗೆ ಒಂದು ಅವಕಾಶ ಬರುತ್ತದೆ, ಅದನ್ನು ತಪ್ಪಿಸಿಕೊಳ್ಳಬೇಡ. ಆ ಭಕ್ತಿಗೆ ನಂಬಿಕೆ ಬಂದಿತ್ತು. ಮರುದಿನ ಅವನಿಗೆ ಒಂದು ಫೋನ್ ಕಾಲ್ ಬಂತು. ಅದು ಅವನು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸದ ಅವಕಾಶ. ಅವನ ಜೀವನ ಸಂಪೂರ್ಣ ಬದಲಾಗಿತ್ತು. ಮಗು, ಇದು ಕತೆ ಮಾತ್ರವಲ್ಲ, ಸಂದೇಶ. ನಾಳೆ ನಿನಗೂ ಕೂಡ ಒಂದು ಅವಕಾಶ ಬರಬಹುದು. ಒಂದು ಸಣ್ಣ ಕರೆ, ಒಂದು ಸಣ್ಣ ಭೇಟಿ, ಅದು ನಿನ್ನ ಜೀವನವನ್ನು ಬದಲಿಸಬಹುದು. ಆದರೆ ಮುಖ್ಯವಾದುದು ಏನು ಗೊತ್ತಾ? ನಂಬಿಕೆ ಕಳೆದುಕೊಳ್ಳಬಾರದು, ಧೈರ್ಯ ಬಿಡಬಾರದು, ನಾನು ಸಾಧ್ಯವಿಲ್ಲ ಎಂದು ಹೇಳಬಾರದು. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಕಷ್ಟಗಳು ಶಾಶ್ವತವಲ್ಲ. ಇವತ್ತು ನಿನಗೆ ಎಲ್ಲವೂ ಮುಗಿದಂತೆ ಅನ್ನಿಸುತ್ತಿರಬಹುದು. ಆದರೆ ಸತ್ಯ ಏನು ಗೊತ್ತಾ? ಕಷ್ಟಗಳು ಪರೀಕ್ಷೆ ಮಾತ್ರ, ನೋವುಗಳು ಪಾಠ ಮಾತ್ರ, ವಿಳಂಬವು ದೇವರ ಯೋಜನೆ. ಸಾಯಿಬಾಬಾ ಹೇಳುತ್ತಾರೆ, ನಾನು ಸರಿಯಾದ ಸಮಯದಲ್ಲಿ ಸರಿಯಾದದ್ದು ಕೊಡುತ್ತೇನೆ. ನಾಳೆಯ ಅದ್ಭುತ ಹೇಗಿರಬಹುದು? ನಾಳೆ ಏನಾಗಬಹುದು ಅಂತ ಗೊತ್ತಾ? ನಿನ್ನ ಆರೋಗ್ಯದಲ್ಲಿ ಸುಧಾರಣೆ, ನಿನ್ನ ಹಣಕಾಸಿನಲ್ಲಿ ಹೊಸ ದಾರಿ, ನಿನ್ನ ಸಂಬಂಧಗಳಲ್ಲಿ ಶಾಂತಿ, ನಿನ್ನ ಮನಸ್ಸಿನಲ್ಲಿ ಶಕ್ತಿ, ನಿನ್ನ ಜೀವನದಲ್ಲಿ ಹೊಸ ಆರಂಭ. ಅದ್ಭುತ ಎಂದರೆ ದೊಡ್ಡ ಘಟನೆ ಮಾತ್ರ ಅಲ್ಲ, ಸಣ್ಣ ಬದಲಾವಣೆಯೂ ಅದ್ಭುತವೇ. ನಿನ್ನ ಒಳಗಿನ ಶಕ್ತಿ ಏನು ಗೊತ್ತಾ? ಸಾಯಿಬಾಬಾ ನಿನ್ನಲ್ಲಿ ಒಂದು ಶಕ್ತಿ ಇಟ್ಟಿದ್ದಾರೆ. ಅದು ನಂಬಿಕೆ. ನಂಬಿಕೆ ಇದ್ದರೆ ಕತ್ತಲಲ್ಲಿಯೂ ಬೆಳಕು ಕಾಣುತ್ತದೆ. ಸೋಲಿನಲ್ಲೂ ಗೆಲುವು ಬರುತ್ತದೆ. ನಿಶಬ್ದದಲ್ಲೂ ಉತ್ತರ ಸಿಗುತ್ತದೆ. ಸಾಯಿಬಾಬಾ ಸಂದೇಶ ಇಂದು ನಿನಗೆ ಮಗು. ಇಂದು ನಾನು ನಿನಗೆ ಹೇಳಬೇಕಾದ ಮುಖ್ಯ ಮಾತು ಇದು. ನೀನು ಒಂಟಿಯಾಗಿಲ್ಲ. ನಿನ್ನ ಜೊತೆ ಕಾಣದ ಶಕ್ತಿ ಇದೆ. ನಿನ್ನ ಜೊತೆ ಸಾಯಿಬಾಬಾ ಇದ್ದಾರೆ. ನೀನು ಅತ್ತಾಗ ಅವರು ನೋಡುತ್ತಿದ್ದಾರೆ. ನೀನು ನಿದ್ರಿಸುವಾಗ ಅವರು ಕಾಯುತ್ತಿದ್ದಾರೆ. ನೀನು ಹೊರಡುವಾಗ ಅವರು ನಿನ್ನ ಬೆನ್ನಿಗೆ ನಿಂತಿದ್ದಾರೆ. ನಾಳೆಗಾಗಿ ಸಣ್ಣ ನಂಬಿಕೆ ಸಾಕು. ನಾಳೆ ದೊಡ್ಡ ಅದ್ಭುತ ಬೇಕಿಲ್ಲ. ಒಂದು ಸಣ್ಣ ನಂಬಿಕೆ ಸಾಕು. ನನಗೆ ಒಳ್ಳೆಯದಾಗುತ್ತದೆ, ನನ್ನ ಜೀವನ ಬದಲಾಗುತ್ತದೆ, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ಈ ಮಾತುಗಳನ್ನು ನಂಬು. ಸಾಯಿಬಾಬಾ ಆಶೀರ್ವಾದ. ಇದನ್ನು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದವಿದೆ. ನಿನ್ನ ಜೀವನದಲ್ಲಿ ದೀರ್ಘಕಾಲದ ಕತ್ತಲೆ ಇದ್ದರೆ ಬೆಳಕು ಬರುತ್ತದೆ. ಕಣ್ಣೀರು ಇದ್ದರೆ ನಗು ಬರುತ್ತದೆ. ನಿಶಬ್ದ ಇದ್ದರೆ ಸಂತೋಷ ಬರುತ್ತದೆ. ಮಗುವೆ, ನಾಳೆ ಏನಾಗುತ್ತದೆ ಎಂದು ನೀನು ಭಯಪಡಬೇಡ. ಸಾಯಿಬಾಬಾ ನಿನಗೆ ಒಂದು ಸಂದೇಶ ಕೊಡುತ್ತಿದ್ದಾರೆ. ನಾನು ನಿನ್ನ ಜೀವನವನ್ನು ನೋಡಿಕೊಳ್ಳುತ್ತೇನೆ. ನೀನು ನಂಬಿಕೆ ಇಟ್ಟು ಮುಂದೆ ಹೋಗು. ಸಾಯಿಬಾಬಾ ನಿನ್ನ ಜೀವನವನ್ನು ಶಾಂತಿ, ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿಸಲಿ. ನಿನ್ನ ಎಲ್ಲ ಕಷ್ಟಗಳು ನಾಳೆಯಿಂದ ಕಡಿಮೆಯಾಗಲಿ. ನಾಳೆ ನಿನಗೆ ಒಂದು ಸಿಹಿ ಅದ್ಭುತ ನಡೆಯಲಿದೆ.
ಮಗು, ಇದನ್ನು ನೀನು ಕೇಳುತ್ತಿದ್ದರೆ ಅದು ಆಕಸ್ಮಿಕ ಅಲ್ಲ. ನೀನು ಈಗ ಕಷ್ಟದಲ್ಲಿರಬಹುದು, ಅಥವಾ ಯಾರಿಗೂ ಹೇಳಲಾಗದ ನೋವು ಒಳಗಿಟ್ಟುಕೊಂಡಿರಬಹುದು, ಅಥವಾ ನನ್ನ ಜೀವನ ಸರಿಯಾಗುತ್ತಾ ಅನ್ನೋ ಭಯ ಇರಬಹುದು. ಆದರೆ ಸಾಯಿಬಾಬಾ ಒಂದು ಮಾತು ಹೇಳುತ್ತಿದ್ದಾರೆ, ನಿನ್ನ ನಂಬಿಕೆ ಚಿಕ್ಕದಾದರೂ ಸಾಕು, ನಾನು ದೊಡ್ಡ ಅದ್ಭುತ ಮಾಡುತ್ತೇನೆ. ನೀನು ಅಂದುಕೊಂಡಷ್ಟು ನೀನು ಒಬ್ಬಂಟಿಯಲ್ಲ, ನಿನಗೆ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನಿಸಬಹುದು. ಆದರೆ ಸತ್ಯ ಏನು ಗೊತ್ತಾ, ನಿನ್ನ ಮೌನವನ್ನು ದೇವರು ಕೇಳುತ್ತಿದ್ದಾರೆ, ನಿನ್ನ ಕಣ್ಣೀರನ್ನು ಬಾಬಾ ನೋಡುತ್ತಿದ್ದಾರೆ, ನಿನ್ನ ಹೋರಾಟವನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ನೀನು ಮಾತನಾಡದಿದ್ದರೂ ಕೂಡ ಅವರಿಗೆ ಎಲ್ಲವೂ ಗೊತ್ತು. ಒಂದು ದಿನ ಎಲ್ಲವೂ ಬದಲಾಗುತ್ತದೆ. ಇಂದು ನೀನು ಕಷ್ಟದಲ್ಲಿದ್ದರೆ ಅದು ಶಾಶ್ವತ ಅಂತ ಅರ್ಥ ಅಲ್ಲ. ಒಂದು ದಿನ ಬರುತ್ತದೆ, ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ, ನಿನ್ನ ಮನಸ್ಸಿಗೆ ಶಾಂತಿ ಬರುತ್ತದೆ, ನಿನ್ನ ಜೀವನದಲ್ಲಿ ಹೊಸ ದಾರಿ ತೆರೆದುಕೊಳ್ಳುತ್ತದೆ. ಆ ದಿನ ನೀನು ಹೇಳುತ್ತೀಯಾ, ಇದಕ್ಕೆ ನಾನು ಇಷ್ಟು ದಿನ ಕಾಯಬೇಕಿತ್ತು. ಸಾಯಿಬಾಬಾ ಕೆಲಸ ಹೇಗೆ ಮಾಡುತ್ತಾರೆ ಗೊತ್ತಾ, ಅವರು ಯಾವಾಗಲೂ ದೊಡ್ಡ ಶಬ್ದದಲ್ಲಿ ಬದಲಾವಣೆ ತರುವುದಿಲ್ಲ, ನಿಧಾನವಾಗಿ ದಾರಿ ತೆರೆಸುತ್ತಾರೆ. ಸರಿಯಾದ ಜನರನ್ನು ಕಳಿಸುತ್ತಾರೆ, ಸರಿಯಾದ ಸಮಯದಲ್ಲಿ ಅವಕಾಶ ಕೊಡುತ್ತಾರೆ. ನಿನಗೆ ಈಗ ಕಾಣದಿದ್ದರೂ ಅವರ ಕೆಲಸ ಈಗಲೇ ಮಾಡುತ್ತಿದ್ದಾರೆ. ನಿನ್ನ ಕೆಲಸ ಏನು ಗೊತ್ತಾ, ನಿನ್ನ ಕೆಲಸ ತುಂಬ ಸರಳ. ನಂಬಿಕೆ ಬಿಡಬಾರದು, ಪ್ರಾರ್ಥನೆ ನಿಲ್ಲಿಸಬಾರದು, ಹೋರಾಟ ಬಿಡಬಾರದು, ಇಷ್ಟೇ. ಉಳಿದಿದ್ದು ಅವರ ಜವಾಬ್ದಾರಿ. ನಾಳೆ ಅದ್ಭುತ ಹೇಗೆ ಬರಬಹುದು, ಅದು ದೊಡ್ಡ ಶಬ್ದದಲ್ಲಿ ಬರುವುದಿಲ್ಲ. ಒಂದು ಫೋನ್ ಕಾಲ್ ಆಗಿರಬಹುದು, ಒಂದು ವ್ಯಕ್ತಿ ಸಹಾಯ ಮಾಡಬಹುದು, ಒಂದು ಅವಕಾಶ ಎದುರಾಗಬಹುದು, ಒಂದು ಒಳ್ಳೆಯ ಸುದ್ದಿ ಬರಬಹುದು. ಅದನ್ನು ನೀನು ಸಾಧಾರಣ ಅಂತ ಇಗ್ನೋರ್ ಮಾಡಬೇಡ. ಅದು ನಿನ್ನ ಅದ್ಭುತದ ಆರಂಭವಾಗಿರಬಹುದು. ಮಗು, ನೀನು ಇಷ್ಟು ದಿನ ತಾಳಿದ್ದೀಯಾ ಅಂದರೆ ನೀನು ಇನ್ನು ಮುಂದೆ ಹೋಗಬಹುದು ಅನ್ನೋದು ಸಾಬೀತು. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ಭಾರ ಹಾಕು, ನಾನು ನಿನ್ನನ್ನು ಸಾಗಿಸುತ್ತೇನೆ. ಇದು ನೀನು ದುಃಖದಲ್ಲಿದ್ದರೂ ನಾಳೆ ನಿನ್ನ ಕತೆ ಬದಲಾಗಬಹುದು. ನೀನು ಈಗ ಬಿದ್ದಿದ್ದೀಯ ಅಂದರೆ ಅದು ಅಂತ್ಯ ಅಲ್ಲ, ಅದು ಹೊಸ ಆರಂಭ, ಪ್ರಿಪ್ರೇಷನ್. ಸಾಯಿಬಾಬಾ ನಿನ್ನ ಜೀವನವನ್ನು ಶಾಂತಿಯಿಂದ ತುಂಬಿಸಲಿ, ನಿನ್ನ ಮನಸ್ಸಿನ ಭಾರ ಕಡಿಮೆಯಾಗಲಿ. ನಾಳೆ ನಿನಗೆ ಒಳ್ಳೆಯ ದಿನವಾಗಲಿ. ನಂಬಿಕೆಗಿಡು, ಅದ್ಭುತ ಬರಲಿದೆ. ಮಗು, ನೀನು ಈಗ ಈ ಸಾಲುಗಳನ್ನು ಕೇಳುತ್ತಿದ್ದರೆ ಒಂದು ಕಾರಣ ಇದೆ. ನಿನ್ನ ಮನಸ್ಸು ಈಗ ಭಾರವಾಗಿದೆ, ನಿನ್ನ ಒಳಗೆ ಪ್ರಶ್ನೆಗಳು ತುಂಬಿವೆ. ನನಗೆ ಏಕೆ ಇಷ್ಟೇ ಅನ್ನೋ ಯೋಚನೆ ಇದೆ. ಆದರೆ ಸಾಯಿಬಾಬಾ ನಿನಗೆ ಒಂದು ಸತ್ಯ ಹೇಳುತ್ತಿದ್ದಾರೆ, ನಿನ್ನ ಜೀವನ ನಿಂತಿಲ್ಲ, ಅದು ರೂಪಾಂತರಗೊಳ್ಳುತ್ತಿದೆ. ನೀನು ಈಗ ಕಾಣುತ್ತಿರುವುದು ಅಂತಿಮ ಫಲಿತಾಂಶ ಅಲ್ಲ, ನೀನು ಈಗ ನೋಡುವುದು ಕೇವಲ ಒಂದು ಭಾಗ ಮಾತ್ರ. ಇದು ಇನ್ನೂ ಮುಗಿಯದ ಅಧ್ಯಾಯ, ಇದು ತಾತ್ಕಾಲಿಕ ಅಂತ, ಇದು ಒಂದು ಪರೀಕ್ಷೆಯ ಸಮಯ. ಆದರೆ ಮುಂದಿನ ಚಾಪ್ಟರ್ನಲ್ಲಿ ಏನಿದೆ ಗೊತ್ತಾ, ಉತ್ತರಗಳು, ಪರಿಹಾರಗಳು, ಸಂತೋಷ, ಹೊಸ ಜೀವನ, ಒಂದು ಸಣ್ಣ ಬದಲಾವಣೆ ದೊಡ್ಡ ಅದ್ಭುತ ಆಗಬಹುದು. ಮಗು, ನೀನು ಅಂದುಕೊಂಡದಕ್ಕಿಂತ ಜೀವನ ತುಂಬ ಸರಳವಾಗಿ ಬದಲಾಗಬಹುದು. ಒಂದು ದಿನ ನೀನು ಅಳುತ್ತಿದ್ದ ಸಮಸ್ಯೆ ಅಷ್ಟೇ ನಿಂತು ಹೋಗುತ್ತದೆ, ನೀನು ಕಾಯುತ್ತಿದ್ದ ವಿಷಯ ಸಿಗುತ್ತದೆ, ನೀನು ನಿರೀಕ್ಷಿಸಿದ ಸಂತೋಷ ಬರುತ್ತದೆ. ಆಗ ನೀನು ಅಂದುಕೊಳ್ಳುತ್ತೀಯ, ಇಷ್ಟೇ ದಿನ ನಾನು ಯಾಕೆ ಭಯಪಟ್ಟೆ. ಸಾಯಿಬಾಬಾ ಭಕ್ತಿಗೆ ಒಂದು ರಹಸ್ಯ. ಬಾಬಾ ಹೇಳಿದ ಒಂದು ಸತ್ಯ ಇದೆ, ನನ್ನ ಭಕ್ತರಿಗೆ ಪರೀಕ್ಷೆ ಹೆಚ್ಚು ಬರುತ್ತದೆ, ಆದರೆ ನನ್ನ ಕೃಪೆಯು ಅಷ್ಟೇ ದೊಡ್ಡದಾಗಿರುತ್ತದೆ. ನಿನಗೆ ಈಗ ಕಷ್ಟ ಇದ್ದರೆ ಅದು ನಿನ್ನನ್ನು ಕುಗ್ಗಿಸಲು ಅಲ್ಲ, ಅದು ನಿನ್ನನ್ನು ಶಕ್ತಿಶಾಲಿ ಮಾಡಲು. ನೀನು ಈಗ ಹೋರಾಡುತ್ತಿರುವುದಕ್ಕೆ ಕಾರಣ ಇದೆ. ಪ್ರತಿ ಕಣ್ಣೀರಿಗೂ ಒಂದು ಅರ್ಥ ಇದೆ. ನಿನ್ನ ತಾಳ್ಮೆಯನ್ನು ಬೆಳೆಸಲು, ನಿನ್ನ ನಂಬಿಕೆಯನ್ನು ಗಟ್ಟಿಯಾಗಿಸಲು, ನಿನ್ನ ಜೀವನವನ್ನು ಉತ್ತಮ ದಾರಿಗೆ ತರಲು ಸಾಯಿಬಾಬಾ ಯಾವತ್ತೂ ವ್ಯರ್ಥ ನೋವು ಕೊಡುವುದಿಲ್ಲ. ನಾಳೆ ನಿನಗೆ ಒಂದು ಶಾಂತಿ ಬರಬಹುದು. ನಾಳೆ ಬೆಳಗ್ಗೆ ಎದ್ದು ನೋಡಿದಾಗ ಮನಸ್ಸಿನಲ್ಲಿ ಸ್ವಲ್ಪ ಹಗುರವಾಗಿರಬಹುದು. ಒಂದು ಒಳ್ಳೆಯ ಸುದ್ದಿ ಬರಬಹುದು, ಒಂದು ಸಮಸ್ಯೆ ಕಡಿಮೆ ಆಗಿರಬಹುದು. ಅದು ದೊಡ್ಡ ವಿಷಯವೇ ಅಲ್ಲದಿರಬಹುದು, ಆದರೆ ಅದು ನಿನ್ನ ಜೀವನದ ಆರಂಭವಾಗಿರಬಹುದು. ಮಗು, ಒಂದು ಮಾತು ನೆನಪಿಡು, ಇಂದು ನಿನಗೆ ಆಗುತ್ತಿರುವುದು ಅಂತ್ಯ ಅಲ್ಲ, ಅದು ಹೊಸ ಜೀವನದ ದಾರಿ. ನೀನು ಬಿದ್ದಿದ್ದೀಯಾ ಅಂದರೆ ಅದು ಮುಗಿಯುವ ಸಂಕೇತ ಅಲ್ಲ, ಅದು ಎದ್ದೇಳುವ ಸಮಯ. ನಿನ್ನೊಳಗಿನ ಶಕ್ತಿ ಎಚ್ಚರವಾಗಲಿ. ಸಾಯಿಬಾಬಾ ನಿನಗೆ ಈಗ ಹೇಳುತ್ತಿದ್ದಾರೆ, ಎದ್ದು ನಿಂತು ಮುಂದೆ ನೋಡು. ನಿನ್ನೊಳಗೆ ಇದೆ ಧೈರ್ಯ, ನಂಬಿಕೆ, ಸಹನೆ, ಬೆಳಕಿನ ದಾರಿ. ನೀನು ಅದನ್ನು ಮರೆತಿದ್ದೀಯಾ ಅಷ್ಟೇ. ಮಗು, ನೀನು ಎಷ್ಟು ಕಷ್ಟದಲ್ಲಿದ್ದರೂ ಕೂಡ ಸಾಯಿಬಾಬಾ ನಿನ್ನ ಕೈ ಬಿಡುವುದಿಲ್ಲ. ನಿನ್ನ ಕತೆ ಮುಗಿದಿಲ್ಲ, ನಿನ್ನ ಜೀವನ ಇನ್ನು ಬರೆಯಲಾಗುತ್ತಿದೆ. ಒಂದು ದಿನ ನೀನು ಹಿಂತಿರುಗಿ ನೋಡುತ್ತೀಯ, ಆ ಕಷ್ಟಗಳು ನನ್ನನ್ನು ಇಷ್ಟು ಶಕ್ತಿಶಾಲಿ ಮಾಡಿದೆ ಅಂತ.
ಸಾಯಿಬಾಬಾ ಕೃಪೆ ನಿನ್ನ ಮೇಲಿರಲಿ. ನಿನ್ನ ಮನಸ್ಸಿನ ಭಾರ ಕಡಿಮೆಯಾಗಲಿ. ನಿನ್ನ ಜೀವನದಲ್ಲಿ ಬೆಳಕು ತುಂಬಲಿ. ನಾಳೆ ನಿನಗೆ ಹೊಸ ಆರಂಭ ಸಿಗಲಿ. ನಿನ್ನ ಕಣ್ಣೀರು ನಗುವಾಗಿ ಬದಲಾಗಲಿ. ನಿನ್ನ ಜೀವನದಲ್ಲಿ ಅದ್ಭುತ ನಡೆಯಲಿ. ನೀನು ಇಷ್ಟು ದಿನ ಕಷ್ಟದಲ್ಲಿದ್ದರೂ ಅದು ನಿನ್ನ ಜೀವನದ ಸಂಪೂರ್ಣ ಕಥೆಯಲ್ಲ. ಅದು ಕೇವಲ ಒಂದು ಚಾಪ್ಟರ್. ನಿನ್ನ ಜೀವನ ಈಗ ಬರೆಯಲಾಗುತ್ತಿದೆ. ಸಾಯಿಬಾಬಾ ನಿನ್ನ ಜೀವನವನ್ನು ನೋಡುತ್ತಿದ್ದಾರೆ. ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿ, ನಿನ್ನ ಮೌನದ ಪ್ರತಿಯೊಂದು ಕ್ಷಣ, ನಿನ್ನ ಹೋರಾಟದ ಪ್ರತಿಯೊಂದು ದಿನ, ಇವು ಎಲ್ಲವೂ ವ್ಯರ್ಥ ಅಲ್ಲ. ಅವರು ನಿನ್ನ ಕಥೆಯನ್ನು ಬರೆಯುತ್ತಿದ್ದಾರೆ. ಒಂದು ದಿನ ಅವಳು ಗೆಲ್ಲಬೇಕು ಅನ್ನೋ ರೀತಿ. ನಾಳೆ ದೊಡ್ಡ ಅದ್ಭುತ ಬೇಕಾಗಿಲ್ಲ. ಒಂದು ಸಣ್ಣ ಬೆಳಕು ಸಾಕು. ನಾಳೆ ನಿನಗೆ ಏನಾಗಬಹುದು ಗೊತ್ತಾ? ಒಂದು ಸಣ್ಣ ಒಳ್ಳೆಯ ಸುದ್ದಿ, ಒಂದು ನಿರೀಕ್ಷಿಸಿದ ಸಹಾಯ, ಒಂದು ಹೊಸ ದಾರಿ ಆರಂಭ, ಅಥವಾ ಮನಸ್ಸಿಗೆ ಶಾಂತಿ. ಅದು ಚಿಕ್ಕದಾದರೂ ಕೂಡ ಅದು ನಿನ್ನ ಜೀವನ ಬದಲಿಸುವ ಆರಂಭವಾಗಬಹುದು. ಮಗು, ಈಗ ನಿಲ್ಲಬೇಡ. ನೀನು ಈಗ ಇಷ್ಟು ದೂರ ಬಂದಿದ್ದೀಯಾ ಅಂದರೆ ನೀನು ಬಲಹೀನ ಅಲ್ಲ, ನೀನು ಸೋತಿಲ್ಲ, ನೀನು ಮುಗಿದಿಲ್ಲ. ನೀನು ಇನ್ನೂ ಮುಂದಕ್ಕೆ ಹೋಗಬೇಕು. ಸಾಯಿಬಾಬಾ ನಿನಗೆ ಹೇಳುವ ಕೊನೆಯ ಮಾತು, ನನ್ನ ಮೇಲೆ ನಂಬಿಕೆ ಇಡು. ನಾನು ನಿನ್ನನ್ನು ಸರಿಯಾದ ಸಮಯದಲ್ಲಿ ಎತ್ತುತ್ತೇನೆ. ಕೊನೆಯ ಭರವಸೆ. ಇಂದು ನಿನ್ನ ಮನಸ್ಸು ಭಾರವಾಗಿರಬಹುದು, ಆದರೆ ನಾಳೆ ಅದು ಹಗುರವಾಗಬಹುದು. ಇಂದು ಕತ್ತಲೆ ಇದ್ದರೆ ಬೆಳಕು ಖಂಡಿತ ಬರುತ್ತದೆ. ಇಂದು ನೋವು ಇದ್ದರೆ ಸಂತೋಷ ಖಂಡಿತ ಬರುತ್ತದೆ. ಇಂದು ಕಾಯುವ ಸಮಯ ಇದ್ದರೆ ಫಲ ಖಂಡಿತ ಬರುತ್ತದೆ. ಸಾಯಿಬಾಬಾ ಆಶೀರ್ವಾದ ನಿನ್ನ ಜೀವನವನ್ನು ಬೆಳಗಿಸಲಿ. ನಿನ್ನ ಎಲ್ಲ ಸಮಸ್ಯೆಗಳು ಕಡಿಮೆಯಾಗಲಿ. ನಿನ್ನ ಮನಸ್ಸಿಗೆ ಶಾಂತಿ ಬರಲಿ. ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೆಯಲಿ. ಸಾಯಿಬಾಬಾ ಸಂದೇಶ. ಮಗು, ಈ ಕ್ಷಣ ನೀನು ಒಂದು ಸತ್ಯವನ್ನು ಮನಸ್ಸಿನಲ್ಲಿಟ್ಟಿಕೋ. ಜೀವನ ಎಂದಿಗೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಕಷ್ಟಗಳು ಎಂದಿಗೂ ಶಾಶ್ವತವಲ್ಲ. ನೋವುಗಳು ಎಂದಿಗೂ ಅಂತ್ಯವಲ್ಲ. ನೀನು ಈಗ ನಿಂತಿಲ್ಲ, ನೀನು ರೂಪಾಂತರವಾಗುತ್ತಿದ್ದೀಯಾ. ನೀನು ಈಗ ಎದುರಿಸುತ್ತಿರುವುದು ನಿನ್ನ ಪರೀಕ್ಷೆ, ನಿನ್ನ ತಾಳ್ಮೆ, ನಿನ್ನ ನಂಬಿಕೆಯ ಬೆಳವಣಿಗೆ. ಸಾಯಿಬಾಬಾ ನಿನ್ನನ್ನು ಒಡೆದು ಹಾಕುತ್ತಿಲ್ಲ, ಅವರು ನಿನ್ನನ್ನು ಬಲಪಡಿಸುತ್ತಿದ್ದಾರೆ. ಒಂದು ದಿನ ನೀನು ಹಿಂದಕ್ಕೆ ನೋಡುತ್ತೀಯಾ ಮಗುವೆ? ಒಂದು ದಿನ ಬರಲಿದೆ. ನೀನು ಈಗ ಅಳುತ್ತಿರುವ ವಿಷಯವೇ ಅರ್ಥವಾಗುವುದಿಲ್ಲ. ನೀನು ಈಗ ಭಯಪಡುವುದು ನಗುವಾಗುತ್ತದೆ. ನೀನು ಈಗ ಕಾಯುತ್ತಿರುವುದು ಫಲವಾಗುತ್ತದೆ. ಆ ದಿನ ನೀನು ಹೇಳುತ್ತೀಯಾ, ಆಗ ನಾನು ಯಾಕೆ ಅಷ್ಟು ಭಯಪಟ್ಟೆ? ಸಾಯಿಬಾಬಾ ಮೌನದಲ್ಲೂ ಕೆಲಸ ಮಾಡುತ್ತಾರೆ. ಅವರು ದೊಡ್ಡ ಶಬ್ದದಲ್ಲಿ ಬದಲಾವಣೆ ತರುವುದಿಲ್ಲ, ನಿಧಾನವಾಗಿ ದಾರಿ ತೆರೆಯುತ್ತಾರೆ. ಸರಿಯಾದ ಜನರನ್ನು ಕಳಿಸುತ್ತಾರೆ, ಸರಿಯಾದ ಸಮಯವನ್ನು ತರುತ್ತಾರೆ. ನಿನಗೆ ಈಗ ಕಾಣದಿದ್ದರೂ ಅವರು ಈಗಲೇ ಕೆಲಸ ಮಾಡುತ್ತಿದ್ದಾರೆ. ಮಗುವೆ, ನಿನ್ನ ಹೋರಾಟ ವ್ಯರ್ಥವಲ್ಲ. ನೀನು ತಾಳುತ್ತಿರುವ ಪ್ರತಿಯೊಂದು ಕ್ಷಣಕ್ಕೂ ಅರ್ಥವಿದೆ. ನಿನ್ನ ಕಣ್ಣೀರಿಗೆ ಉತ್ತರ ಇದೆ. ನಿನ್ನ ಮೌನಕ್ಕೆ ಅರ್ಥ ಇದೆ. ನಿನ್ನ ಕಾಯುವಿಕೆಗೆ ಫಲ ಇದೆ. ಕೊನೆಯ ಭರವಸೆಯ ಬೆಳಕು. ನಾಳೆ ಬೆಳಗ್ಗೆ ಏನಾಗಬಹುದು ಗೊತ್ತಾ? ಮನಸ್ಸು ಸ್ವಲ್ಪ ಹಗುರವಾಗಬಹುದು. ಒಂದು ಒಳ್ಳೆಯ ಸುದ್ದಿ ಬರಬಹುದು. ಒಂದು ಹೊಸ ದಾರಿ ಕಾಣಬಹುದು. ಅಥವಾ ಒಂದು ಶಾಂತಿ ಒಳಗೆ ಬರಬಹುದು. ಅದು ಚಿಕ್ಕದಾಗಿದ್ದರೂ ಅದು ನಿನ್ನ ಜೀವನವನ್ನು ಮಾಡುತ್ತದೆ. ಮಗುವೆ, ಇಂದು ನೆನಪಿಡು, ನೀನು ಒಬ್ಬಂಟಿಯಲ್ಲ. ನಿನ್ನ ಕತೆ ಮುಗಿದಿಲ್ಲ. ನಿನ್ನ ಜೀವನ ಇನ್ನೂ ಬರೆಯಲಾಗುತ್ತಿದೆ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಎಲ್ಲೆಲ್ಲೂ, ಕಣ್ಣೀರಲ್ಲೂ, ಮೌನದಲ್ಲೂ, ಹೋರಾಟದಲ್ಲೂ. ಮಗುವೆ, ಈಗ ನೀನು ಕೇಳಿದ ಈ ಸಂದೇಶ ಆಕಸ್ಮಿಕ ಅಲ್ಲ. ಇದು ನಿನಗಾಗಿ, ನಿನ್ನ ಮನಸ್ಸಿಗೆ ಶಾಂತಿ ಕೊಡಲು ಬಂದ ಸಾಯಿಬಾಬಾ ಆಶೀರ್ವಾದ. ನೀನು ಈಗ ಯಾವ ಕಷ್ಟದಲ್ಲಿದ್ದರೂ ಕೂಡ ಅದು ಶಾಶ್ವತವಲ್ಲ. ನಿನ್ನ ಜೀವನ ಬದಲಾಗುತ್ತದೆ, ಖಂಡಿತವಾಗಿ ಬದಲಾಗುತ್ತದೆ. ನಾಳೆ ನಿನಗೆ ಒಂದು ಸಣ್ಣ ಒಳ್ಳೆಯ ಬದಲಾವಣೆ ಕಾಣಬಹುದು. ಅದು ದೊಡ್ಡ ಬದಲಾವಣೆಯ ಅದ್ಭುತ ಆರಂಭವಾಗಬಹುದು. ನಂಬಿಕೆ ಕಳೆದುಕೊಳ್ಳಬೇಡ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನೀನು ಒಬ್ಬಂಟಿಯಲ್ಲ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಈ ಸಂದೇಶ ನಿನಗೆ ಇಷ್ಟವಾದರೆ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು. ಇಂಥ ಸಾಯಿಬಾಬಾ ಸಂದೇಶಗಳಿಗಾಗಿ ಕಮೆಂಟ್ ಮಾಡು. ಓಂ ಸಾಯಿರಾಮ್ ಎಂದು ಬರೆ. ಶೇರ್ ಮಾಡು. ಕನಿಷ್ಠ 3 ಜನರಿಗೆ ಅವರಿಗೂ ಕೂಡ ಆಶೀರ್ವಾದ ತಲುಪಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ. ಶುಭವಾಗಲಿ. ಶುಭ ದಿನ.